ಎಲ್ಲರಿಗೂ ನಮಸ್ಕಾರ. ಸ್ಟಾರ್ಟ್ ಮಾಡೋದು ಆಯ್ತು. ಅದ್ರ ಬಗ್ಗೆ ನಾನು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ. ಇದೆ ನಾನು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನ್ ಅಂಗವಾಗಿ ನಾವು ಮೈಸೂರು ನಗರ ಪೊಲೀಸ್ ಜೊತೆಗೆ ಸಹಯೋಗದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದನೂ ಸಹಿತ ಮಾಡ್ತಾ ಇದ್ದೀವಿ. ಅದರ ಪ್ರಮುಖ ಭಾಗವಾಗಿ ಇವತ್ತು ಒಂದು ಜಂಟಿ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಈ ಒಂದು ಪ್ರೋಗ್ರಾಮನ್ನು ನಾವು ಅಧಿಕೃತವಾಗಿ ಚಾಲನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಮೇಡಮ್ ಸಾಕಷ್ಟು ವಿವರವಾಗಿ ಈ ಯಾವ ರೀತಿ ಈ ಒಂದು ಕಾರ್ಯಕ್ರಮಗಳು ಮುಂದಿನ ಒಂದು 3 ವಾರಗಳ ಕಾಲ ನಡೀತಾ ಇರುತ್ತೆ ಅಂತೇಳಿ ತಿಳಿಸಿದ್ದಾರೆ. ನಮ್ಮ ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ 9 ತಾಲೂಕುಗಳಲ್ಲಿ ಸಹಿತ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಇತರೆ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಎಲ್ಲೆಲ್ಲಿ ಹೈ ಇಂಪ್ಯಾಕ್ಟ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಗಳನ್ನು ಕಾಲೇಜುಗಳನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಇರ್ಬೋದು, ಯುವಕರಿಗಿರ್ಬೋದು ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮನ್ನು ಈ ಬೇಡ ಬ್ರೋ ಎಂಬ ಒಂದು ವಾಕ್ಯದಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಹಿತ ನಾವು ಈಗಾಗಲೇ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಸಹಿತ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಅಂದರೆ ಮೊದಲ ಒಂದು 6 ತಿಂಗಳ ಅವಧಿಯಲ್ಲಿ ಸುಮಾರು 150 ಪ್ರಕರಣಗಳನ್ನು ನಾವು NDPS ಆ್ಯಕ್ಟ್ ನಡಿಯಲ್ಲಿ ದಾಖಲು ಮಾಡಿದ್ದೀವಿ. ಅದರಲ್ಲಿ 166 ಜನ ಆರೋಪಿತರನ್ನು ನಾವು ಈಗಾಗಲೇ ಬಂಧಿಸಿ ಅವರ ಮೇಲೆ ಹೆಚ್ಚಿನ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. 3 ಜನ ಆರೋಪಿತರು ಏನು ಸತತವಾಗಿ ಈ ಒಂದು ಡ್ರಗ್ ಪೆಡ್ಲಿಂಗ್ ದಂಧೆ ಮಾಡ್ತಾ ಇದ್ರು ಅಂಥವ್ರನ್ನ ನಾವು ಗುರುತಿಸಿ ಅವರನ್ನ ಫಿಟ್ NDPS ಆ್ಯಕ್ಟ್ ಅಡಿಯಲ್ಲಿ ಸಹಿತ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುವ ಒಂದು ಪ್ರಯತ್ನ ನಡೀತಾ ಇದೆ. ಮತ್ತು ಈಗಾಗಲೇ ಸನ್ಮಿತ್ರ ಅಂತೇಳಿ ಒಂದು ಯೋಜನೆ ಮುಖಾಂತರ ಯಾರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ, ಅಡಿಕ್ಟ್ಸ್ ಆಗಿದ್ದಾರೆ, ಅವರನ್ನು ಸತತವಾಗಿ ಫಾಲೋ ಅಪ್ ಮಾಡಿ ಅವರಿಗೆ ಆ ಒಂದು ದುಶ್ಚಟದಿಂದ ಹೊರತರುವ ಒಂದು ಪ್ರಯತ್ನ ನಡೀತಾ ಇದೆ. ಸುಮಾರು 133 ಅಂಥ ವ್ಯಸನಿಗಳನ್ನು ನಾವು ಈಗಾಗಲೇ ಗುರುತಿಸಿ ಅವರನ್ನು ಹಂತವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಅವರನ್ನು ಮರಳಿ ಈ ಒಂದು ಮುಖ್ಯ ವಾಹಿನಿಗೆ ಒಂದು ತರುವ ಒಂದು ಕೆಲಸ ಸಹಿತ ನಡೀತಾ ಇದೆ. ಒಟ್ಟಾರೆಯಾಗಿ ಮೈಸೂರು ಜಿಲ್ಲೆ ಮತ್ತು ನಗರ ಪೊಲೀಸ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುವುದೇನಂತಂದರೆ ಈ ಒಂದು ಕ್ಯಾಂಪೇನನ್ನು ತಾವು ಸಹಿತ ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸಿ ಸಾಧ್ಯವಾದಷ್ಟು ನಮ್ಮ ರಾಜ್ಯ ಇರ್ಬೋದು ಅಥವಾ ನಮ್ಮ ಜಿಲ್ಲೆ ಇರ್ಬೋದು ಇದನ್ನು ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ತಾವು ಸಹಿತ ಸಹಕರಿಸಬೇಕಂತ ಕೋರಿಕೊಳ್ತೀವಿ. ಥ್ಯಾಂಕ್ ಯು. ರಾಜ್ಯ ಸರ್ಕಾರವು ಮಾದಕ ದ್ರವ್ಯಗಳ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನು ಘೋಷಿಸಿದ್ದು 2028 ಇಸ್ವಿ ಒಳಗಡೆ ಕರ್ನಾಟಕವನ್ನು ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ಮಾಡುವವರೆಗೂ ನಿರಂತರ ಹೋರಾಟ ನಡೆಸಲಿದೆ. 30/6/2026 ಅಧಿಕೃತವಾಗಿ ಬೆಂಗಳೂರಲ್ಲಿ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದರು. ವಿತ್ ಕಾನ್ಸೆಪ್ಟ್ ಬೇಡ ಬ್ರೋ. ಇಟ್ಸ್ ಎ ವೆರಿ ಸಿಂಪಲ್ ಲ್ಯಾಂಗ್ವೇಜ್, ಎಟ್ ಪವರ್ಫುಲ್ ಸ್ಟೇಟ್ಮೆಂಟ್. ಬೇಡ ಬ್ರೋ. ಈ ಅಭಿಯಾನದ ಮೂಲಕ ಯುವ ಜನರಿಗೆ ಸುಲಭವಾಗಿ ಅರ್ಥವಾಗುವ ಮತ್ತು ಅವರ ಮನಸ್ಸಿಗೆ ಹತ್ತಿರವಾಗುವ ಹಾಗೂ ಯುವ ಸ್ನೇಹಿಯಾಗಿ ಮೆಸೇಜನ್ನು ಕೊಡುವಂಥದ್ದಿದು. ಅದೇ ರೀತಿ ಇನ್ನೊಂದು ರೈಸ್.
ಅಂದರೆ R ಫಾರ್ ರೆಫ್ಯೂಸ್, I ಫಾರ್ ಇನ್ಫಾರ್ಮ್, S ಫಾರ್ ಸಪೋರ್ಟ್ ಆ್ಯಂಡ್ E ಫಾರ್ ಎಂಪವರ್. ಸೊ ಈ ಎರಡು ಅಭಿಯಾನದ ಅಡಿಯಲ್ಲಿ ನಾವು ಮತ್ತು ಮೈಸೂರು ಜಿಲ್ಲಾ ಪೊಲೀಸು ಜಂಟಿಯಾಗಿ ನೆಕ್ಸ್ಟ್ 3 ವಾರ ನಮ್ಮ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲೇದಾಗಿ ಪ್ರೆಸ್ ಕಾನ್ಫರೆನ್ಸ್ ಜೊತೆಗೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಸೊ 2ನೇ ವಾರದಲ್ಲಿ ನಾವು ಒಂದು ಕಾಲೇಜನ್ನು ಫ್ಲ್ಯಾಗ್ಶಿಪ್ ಕಾಲೇಜನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜಿಲ್ಲಾ ಆಡಳಿತ ಮಟ್ಟದ ಎಲ್ಲ ಅಧಿಕಾರಿಗಳೊಂದಿಗೆ. ಅದೇ ರೀತಿ 3ನೇ ವಾರಕ್ಕೆ ಪಬ್ಲಿಕ್ಕನ್ನು ಇನ್ವಾಲ್ವ್ ಮಾಡಿಕೊಂಡು ಪ್ರೋಗ್ರಾಮನ್ನು ಮಾಡೋದು. ಮತ್ತು ಜಿಲ್ಲೆಯಿಂದ ತಾಲೂಕು ಮಟ್ಟದಲ್ಲೂ ಅವ್ರೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದನ್ನು SP ಮೈಸೂರು ಅವರು ಅದ್ರ ಬಗ್ಗೆ ತಮಗೆ ಹೇಳ್ತಾರೆ. ನಮ್ಮ ಸಿಟಿಲಿ ನಾವು ಇಂಪಾರ್ಟೆಂಟ್ ಕಾಲೇಜನ್ನು ನಾವು ಫ್ಲ್ಯಾಗ್ಶಿಪ್ ಕಾಲೇಜನ್ನಾಗಿ ಸೆಲೆಕ್ಟ್ ಮಾಡ್ಕೋತೀವಿ. ಅಲ್ಲಿಗೆ ಹೋಗಿ ನಮ್ಮದು ಏನಿದು ಬೇಡ ಬ್ರೋ ಆ್ಯಂಡ್ ರೈಸ್ ಕಾನ್ಸೆಪ್ಟ್ ಇದೆ ಅದನ್ನು ಮನವರಿಕೆ ಮಾಡ್ತೀವಿ ಮತ್ತು ಜಾಸ್ತಿ ಪಬ್ಲಿಕ್ಕನ್ನು ಇನ್ವಾಲ್ವ್ ಮಾಡ್ಕೋತೀವಿ. ಅದೇ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಸಹ ಆ್ಯಂಟಿ ಡ್ರಗ್ ಕಮಿಟಿ ಫಾರ್ಮೇಷನ್ ಆಗಲೇಬೇಕು ಕಂಪಲ್ಸರಿಯಾಗಿ. ಆ ನಿಟ್ಟಿನಲ್ಲೂ ಸಹ ನಾವು ಎಲ್ಲ ಮೈಸೂರು ಸಿಟಿಯಲ್ಲಿ ಏನೇನು ಕಾಲೇಜ್ ಬರುತ್ತೆ ಅವ್ರ ಜೊತೆ ನಾವು ಸಮನ್ವಯವಾಗಿ ಅವ್ರ ಜೊತೆ ಕಾನ್ಫರೆನ್ಸ್ ಮಾಡಿಕೊಂಡು ಅದನ್ನು ಸಹ ನಾವು ಎನ್ಶೋರ್ ಮಾಡ್ತೀವಿ ಪ್ರತಿಯೊಂದು ಕಾಲೇಜಲ್ಲೂ ಸಹ ಆ್ಯಂಟಿ ಡ್ರಗ್ ಕಮಿಟಿ ಇರಲೇಬೇಕು ಅಂತ. ತಮಗೆ ಪ್ರೆಸ್ ನೋಟಲ್ಲಿ 2 ವರ್ಷದಲ್ಲಿ ಎಷ್ಟು ಮೈಸೂರು ಸಿಟಿಲಿ NDPS ಕೇಸಸ್ ಆಗಿದೆ ಅದರ ವಿವರ ಮತ್ತು ಅರೆಸ್ಟ್ ವಿವರನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಮೈಸೂರು ಸಿಟಿಯಲ್ಲಿ ವಿಮುಕ್ತಿ ಅಂತ ಏನು ವಾಟ್ಸಪ್ ನಂಬರ್ ಇದೆ ಅದರಲ್ಲೂ ಸಹ ನಮಗೆ ಮೋರ್ ದೆನ್ 65 ಕಂಪ್ಲೇಂಟ್ಸ್ ಬಂದಿದೆ. ಅದು ಸಹ ಈಗ ಚಾಲ್ತಿಯಲ್ಲಿರುತ್ತೆ. ಅದ್ರ ಜೊತೆಗೆ ಏನು ಅನಾನಿಮಸ್ ರಿಪೋರ್ಟಿಂಗ್ ಡ್ರಗ್ ಆ್ಯಕ್ಟಿವಿಟಿ ಬಗ್ಗೆ ಏನೋ ಒಂದು QR ಕೋಡ್ ಮಾಡಿದ್ವಿ ಅದು ಸಹ ಚಾಲ್ತಿಯಲ್ಲಿರುತ್ತೆ ಎಲ್ಲ ಕಾಲೇಜಸಲ್ಲಿ. ಇದ್ರ ಜೊತೆಗೆ ಈಗ ಏನು ಇದು ಅಭಿಯಾನ ಇದೆ ಅದ್ರ ಜೊತೆಗೆ ಅದನ್ನೂ ಸಹ ನಾವು ಪ್ರಚಾರ ಮಾಡಿ ಮೈಸೂರು ನಗರವನ್ನು ಡ್ರಗ್ ಫ್ರೀ ನಗರವನ್ನಾಗಿ ಮಾಡಲು ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಇನ್ ಸಪೋರ್ಟ್ ಆಫ್ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ನಮ್ಮ ಮಾನ್ಯ DG ಆ್ಯಂಡ್ IGF ಅವರ ಆದೇಶ ಪ್ರಕಾರ ನಾವು ಇದನ್ನು ಮಾಡ್ತೀವಿ ಅಂತ ನಾನು ಇಲ್ಲಿ ಈ ಮೂಲಕ ನಿಮಗೆ ಹೇಳ್ತೀನಿ. ನಾವು ಜಾಸ್ತಿ ಮಕ್ಕಳನ್ನ ರೀಚ್ ಔಟ್ ಮಾಡ್ತೀವಿ ಅದನ್ನು. ಮತ್ತು ರಿಪೋರ್ಟಿಂಗ್ ನಮಗೆ ಎಲ್ಲಿ ಅವ್ರ ಕಾಲೇಜಸಲ್ಲಿರ್ಬೋದು ಅಥವಾ ಅಕ್ಕಪಕ್ಕ ಮನೆಗಳಲ್ಲಿರ್ಬೋದು ಅಥವಾ ಅವರ ಇರೋವಂಥ ಲೊಕ್ಯಾಲಿಟಿಯಲ್ಲಿರ್ಬೋದು ನಮಗೆ ಇನ್ಫಾರ್ಮೇಷನ್ ಕೊಡೋದು ಕೆಲವು ಯಾಕೆ ಬೇಕು ಅಂತ ಜನ ಕೊಡೋದಿಲ್ಲ. ಬಟ್ ವಿ ಅಪೀಲ್ ನಮಗೆ ಈಗ ಏನು ನಾವು ವಿಮುಕ್ತಿ ಮತ್ತು ನಾವು ಏನು QR ಕೋಡ್ ಮಾಡಿದ್ವಿ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಸಾಕಷ್ಟು ಕೇಸಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಕೆಲವನ್ನೆಲ್ಲ ನಾವು ಸೀಕ್ರೆಟಾಗಿ ಇಟ್ಟಿದ್ವಿ ಯಾಕಂದರೆ ಅವರು ರಿಕ್ವೆಸ್ಟ್ ಮಾಡ್ತಾರೆ ಕಾನ್ಫಿಡೆನ್ಷಿಯಲ್ ಆಗಿ ಇರಬೇಕು ಅಂತ ಹೇಳಿ ಪೇರೆಂಟ್ಸು. ಅದನ್ನೂ ಸಹ ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಅದರ ಮಾಹಿತಿ ಈಗ ಆಲ್ರೆಡಿ ನಾವು 3 ಗುಂಡಾ ಆ್ಯಕ್ಟನ್ನು ಮಾಡಿದ್ದೀವಿ ಕಳೆದ 2 ತಿಂಗಳಲ್ಲಿ. ಮತ್ತು ಒಂದು PIT NDPS ಆ್ಯಕ್ಟನ್ನು ಸಹ ನಾನು ತಮಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಅದು ಸಹ ಒಬ್ಬರ ಮೇಲೆ ಆಗಿದೆ. ಇನ್ನೂ 2 PIT NDPSನ ನಾವೀಗ ರೆಡಿ ಮಾಡ್ತಾ ಇದ್ದೀವಿ. ಹೌದು, ಕಾಲೇಜಿನ ನಾವು ನಮಗೆ ಎಲ್ಲಿ ಈಗ ನಮಗೆ ಏನು QR ಕೋಡ್ ಮೂಲಕ ನಮಗೆ ಕಂಪ್ಲೇಂಟ್ಸ್ ಬಂದಿತ್ತು ಮತ್ತು ಅದರ್ವೈಸ್ ಎಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ನಮಗೆ ಅನಿಸುತ್ತೆ ದೇ ಆರ್ ವಲ್ನರಬಲ್ ಅಂತ ಹೇಳಿ ಆ ಥರ ಕಾಲೇಜಸ್ ಒಂದು ಫ್ಲ್ಯಾಗ್ಶಿಪ್ ಅಂತ ತಗೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ವಿಲ್ ರೀಚ್ ಔಟ್ ಟು ಆಲ್ ದ ಕಾಲೇಜಸ್ ಇನ್ ಮೈಸೂರು ಸಿಟಿ. ಮೈಸೂರು ಸಿಟಿಲಿ ಬೇರೆ ಕಡೆಯಿಂದ ಬಂದು ಮಾರಾಟ ಮಾಡ್ತಿದ್ದಾರೆ. ನೀವೇ ಹೋದ ವಾರ 15 ದಿನದಲ್ಲಿ ರಿಸಲ್ಟ್ ಹೇಳಿದ್ರೆ ಈ ಥರ ಎಫೆಕ್ಟಿವ್ ಆಗಿರೋವಂಥದ್ದು ಆಪರೇಷನ್ಸ್ಗಳಿಗೆ ಲಾಸಲ್ಲಿ ನಿಮಗೆ ಹೇಳಿದಾಗೆ ಎಕ್ಸ್ಟರ್ಮೆಂಟ್ ಮಾಡೋದು, ಗುಂಡಾ ಆ್ಯಕ್ಟ್ ಮಾಡೋದು ಮತ್ತು PIT NDPS ಮಾಡೋದು ನೀವು ಲೆಕ್ಕ ತಗೊಂಡ್ರೆ ಮೈಸೂರು ಸಿಟಿಯಲ್ಲಿ ಈ ವರ್ಷವೇ ಜಾಸ್ತಿ ಆಗಿರೋದು. ಇವನ್ ನಾವು ಡ್ರಗ್ ಪೆಡ್ಲರ್ಸ್ ಮೇಲೂ ರೌಡಿ ಶೀಟ್ ಓಪನ್ ಮಾಡ್ತಾ ಇದ್ದೀವಿ. ಇನ್ನೂವರೆಗೂ ಓಪನ್ ಮಾಡ್ತಾ ಇರಲಿಲ್ಲ. ಡ್ರಗ್ ಶೀಟರ್ ಮೇಲೂ ರೌಡಿ ಶೀಟ್ ಓಪನ್ ಮಾಡ್ತಾ ಇದ್ದೀವಿ. ಮತ್ತು ಮೋರ್ ದ್ಯಾನ್ 15 ಡ್ರಗ್ ಪೆಡ್ಲರ್ಸನ್ನು ಎಕ್ಸ್ಟ್ರಿಮೆಂಟನ್ನು ಮಾಡಿದ್ದೀವಿ. ಕೆಲವೊಂದು ಕೋರ್ಟ್ ಸ್ಟೇ ಇದೆ ಬಟ್ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಾವು. ಮತ್ತು ಈಗ ವಾರೆಂಟ್ಸನ್ನು ಜಾರಿ ಮಾಡೋದಾಗಲಿ ಈ ರೀತಿ ಕಾನೂನು ಅಡಿಯಲ್ಲಿ ಏನೇನು ಮಾಡಬೇಕು ಅದನ್ನು ಕ್ರಮಗಳನ್ನು ತಗೋತಾ ಇದ್ದೀವಿ. ನಿಮ್ಗೆ ಹೇಳಿರೋ ಹಾಗೆ ಕಳೆದ 2 ತಿಂಗಳಲ್ಲಿ 3 ಗುಂಡಾ ಆ್ಯಕ್ಟನ್ನು ನಾವು ಮಾಡಿದ್ದೀವಿ. ಅದು ಅಪ್ರೂವ್ನೂ ಆಗಿದೆ ನಮಗೆ ಗುಂಡಾ ಆ್ಯಕ್ಟ್. ನಿಮಗೆ ಗೊತ್ತಿರೋ ಹಾಗೆ ಮೋರ್ ದೆನ್ 21,000 ಕೋಟ್ಪಾ ಕೇಸನ್ನು ಹಾಕಿದ್ದೀವಿ. ಅದ್ರ ಬಗ್ಗೆನೂ ಕಮೆಂಟ್ ಮಾಡಿದರು ಕೋಟ್ಪಾ ಕೇಸಸ್ ಅಷ್ಟೇ ಮಾಡ್ತಾ ಇದ್ದಾರೆ ಅಂತ. ಹಂತವಾಗಿ ಏನೇನು ಸಪೋರ್ಟಿಂಗ್ ಅಂತ ನಿಮ್ಗೆ ಅನಿಸುತ್ತೆ. ಕೆಲವು ಜನರು ನಮಗೆ ಸಿಗರೇಟ್ ಸೇರ್ತಾ ಇದ್ದಾರೆ ಗಾಂಜಾ ಸೇರ್ತಾ ಇದ್ರು ಅಂತ ತಪ್ಪು ಮಾಹಿತಿನೂ ಕೊಡ್ತಾರೆ.
ಈಗ ಅವರಿಗೆ ಈಸಿ ಆಗಿಬಿಟ್ಟಿದೆ. ಸೊ ಆ ತಪ್ಪು ಮಾಹಿತಿನ ಕೊಡಲಾರ್ದೆ ನಿಜವಾದ ಮಾಹಿತಿ ಕೊಟ್ಟರೆ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಮನೆ ಮುಂದೆ ಯಾರು ಸಿಗರೇಟ್ ಸೇರ್ತಾ ಇದ್ದಾರೆ, ಗಾಂಜಾ ಸೇರ್ತಾ ಇದ್ದಾರೆ, ಆ ರೀತಿ ಕಂಪ್ಲೇಂಟ್ಸು ಜಾಸ್ತಿ ಬರ್ತಾ ಇದೆ. ಮತ್ತು ನಾವು ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಅವರಿಗೆ ಲೋಕಲ್ ಪೊಲೀಸ್ ಕಳಿಸ್ಬಿಟ್ಟು ಅವ್ರಿಗೆ ಮನವರಿಕೆನೂ ಮಾಡಿಕೊಡ್ತಾ ಇದ್ದೀವಿ. ತಾವು ನಿಜವಾದ ಕಂಪ್ಲೇಂಟ್ಸನ್ನು ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ. ಮುಂದಿಂದು SP ಅವರು ಜಿಲ್ಲೆಯಲ್ಲಿ ಅವ್ರು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಅವ್ರು ಅದನ್ನು ಹೇಳ್ತಾರೆ. ಕಾನ್ಸೆಪ್ಟ್ ಈವನ್ ಮೈ ಡಾಟರ್ ಕಾಲ್ಸ್ ಮೀ ಬ್ರೋ ಅಂತ ಒಂದೊಂದ್ಸಲ. ಸೊ ಇಟ್ ಈಸ್ ಜೆಂಡರ್ ಬಯಾಸ್ಡ್ ಅಂತ ಏನೂ ಇಲ್ಲ. ಇಟ್ಸ್ ಅ ಜೆನ್ಸಿ ಕಾನ್ಸೆಪ್ಟ್. It's a Gen Z concept. I told you, even my daughter calls me sometimes bro. Consumers, women consumers are peddlers. That you ask, like. How many women consumers are there? How many peddlers are there? What are the total number of peddlers? ಅದ್ರದ್ದು ಡೀಟೇಲ್ಸ್ ನಾನು ನಿಮಗೆ ಇದರಲ್ಲಿ ಕೊಡ್ತೀನಿ, ಲೆಕ್ಕ ಈಗಲೇ ಕೊಡ್ತೀನಿ. There are many cases where women have been peddling drugs for the last 15 years and she has been sent to jail. She is in JC only now. That's what. Huh? I think that's what. Why the women peddlers or the consumers are being not informed? ಸಿ ತಾವು ಹೇಳ್ತಾ ಇರೋದು ಒಬ್ಬರು ಸಲ್ಮಾ ಬಾನು ಅಂತ ಹೇಳಿ ಒಬ್ಬರು ಪೆಡ್ಲರ್. ಅವ್ರ ಮೇಲೆ ಆಲ್ರೆಡಿ ಕೇಸ್ ಆಗಿದೆ. ಅವ್ರು ಇನ್ನೂ JCಲೇ ಇದ್ದಾರೆ. JCಲಿದ್ದಾಗ ಅವ್ರಿಗೆ ಬೇರೆ ಏನು ಗುಂಡಾ ಆ್ಯಕ್ಟ್ ಆಗಲಿ, ಪಿಟ್ ಆ್ಯಂಡ್ DPS ಆಗಲಿ ಹಾಕಕ್ಕೆ ಬರೋದಿಲ್ಲ. ಸೊ ನಾವು ಅದನ್ನು ಅವರು ಏನು ಇನ್ನೂ JCಲೇ ಇರೋದ್ರಿಂದ ಮೇ ಬಿ ಲಾರ್ಜ್ ಕ್ವಾಂಟಿಟಿ ಅಂತ ಹೇಳಿ 2017ಇಂದ ಇದ್ದಾರೆ. ಅವರೊಬ್ಬರು ನಮ್ಮಲ್ಲಿ ವಿಮೆನ್ ಪೆಡ್ಲರ್ ಇರೋದು. 3 days ಬ್ಯಾಕ್ ಒಬ್ಬರು ವಿಮೆನ್ ಪೆಡ್ಲರ್ನ ಎಕ್ಸ್ಟ್ರಿಮೆಂಟ್ ಮಾಡಿದ್ದಾರೆ DCP ಲಾ ಆ್ಯಂಡ್ ಆರ್ಡರ್. ಹೌದು. Total how many are there women peddlers? ಎಕ್ಸಾಕ್ಟ್ ಡೇಟಾ ನಾನು ನಿಮಗೆ ಕೊಡ್ತೀನಿ. ಅವೇರ್ನೆಸ್ ಇದೆಯಲ್ಲ, ಎಫೆಕ್ಟಿವ್ ಅವೇರ್ನೆಸ್ ಜೊತೆಗೆ ಏನು ಕನ್ಸ್ಯೂಮ್ ಮಾಡೋಂಥ ಸ್ಟೂಡೆಂಟ್ಸ್ ಅವ್ರಗಳಿಗೆ ನಾವು ಕೇಸ್ ಹಾಕುವಂಥ ಮಾಡ್ತೀವಿ ಟೆಸ್ಟಿಂಗ್, ಸರ್ಪ್ರೈಸ್ ಟೆಸ್ಟ್ ಮಾಡ್ತೀವಿ. ಅದು ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟರೆ ಬೇರೆ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇರೋದನ್ನ ಇನ್ಫಾರ್ಮೇಷನ್ ಕೊಟ್ಟರೆ ಇವತ್ತು ರಿವಾರ್ಡ್ಸ್ ಮಾಡಿದ್ರೆ How many we have taken action? See, already ವಿಮುಕ್ತಿ ನಂಬರ್ಗೆ ನಮಗೆ ಕಂಪ್ಲೇಂಟ್ ಬರ್ತಾ ಇದೆ. ಏನು QR ಕೋಡ್ ಇತ್ತು, ಎಸ್ಪೆಷಲಿ ಕಾಲೇಜಸ್ಗೆ ಇತ್ತು, ಅದರಲ್ಲೂ ಸಹ ಮೋರ್ ದೆನ್ 165 ಕಂಪ್ಲೇಂಟ್ಸ್ ಬಂದಿದೆ. ನಾವು ಡೌಟ್ ಯಾವುದು ರೆಗ್ಯುಲರ್ ಆಗಿ ಕಳಿಸಿದಾಗ ಬಂದಿದೆ ಅದನ್ನು ನಾವು ಇವನ್ ಕನ್ಸಪ್ಷನ್ ಟೆಸ್ಟನ್ನು ಮಾಡಿದ್ದೀವಿ. ಬಟ್ ಸೋ ಫಾರ್ ನೆಗೆಟಿವ್ ಬಂದಿದೆ. ನಾನು ಹೇಳೋದು ಜೆನ್ಯೂನ್ ಕಂಪ್ಲೇಂಟ್ಸುಕ್ಕಿಂತ ಆಂಗ್ಸೈಟಿಯಲ್ಲಿ ಅಥವಾ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಕಳಿಸೋ ಮೆಸೇಜಸ್ ಜಾಸ್ತಿ ಬರ್ತಾ ಇದೆ. ಜಸ್ಟ್ ಫಾರ್ ಡೌಟ್ ಅಲ್ಲಿ ಯಾರೋ ನಿಂತಿದ್ರೆ ಆ ಥರ. ಸೊ ಡೆಫಿನೆಟ್ಲಿ ಜೆನ್ಯೂನ್ ಕಂಪ್ಲೇಂಟ್ ಬಂದರೆ ಅದನ್ನು ಅಟೆಂಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕೊಡಿ, ಈ ಕಾಲೇಜಸ್ಗೆ ಹೋಗ್ತೀವಿ ನಾವೀಗ. ಕೊಡಿಯಪ್ಪ ಅದನ್ನು. ಎಲ್ಲ ಕಾಲೇಜಸ್ಗೂ ಹೋಗ್ತೀವಿ ನಾವಿವಾಗ.